ಹಲೋ ನೀಟ್ ವಿದ್ಯಾರ್ಥಿಗಳೇ ಹಾಗೂ KCET ವಿದ್ಯಾರ್ಥಿಗಳೇ, ಎಸ್ಪೆಷಲಿ ನೀಟ್ ವಿದ್ಯಾರ್ಥಿಗಳು, ಆಪ್ಷನ್ ಎಂಟ್ರಿ ನಾವು ಯಾವಾಗಿಂದ ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ನೀಟ್ ವಿದ್ಯಾರ್ಥಿಗಳು ಬಹಳಷ್ಟು ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ. ಅದೇ ರೀತಿ KCET ವಿದ್ಯಾರ್ಥಿಗಳು ಅಷ್ಟೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದರೆ ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಇದು ನಮ್ಮ ಪ್ರಾಬ್ಲಮ್ಮ ಅಥವಾ KA ಪ್ರಾಬ್ಲಮ್ಮ, ಯಾಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಎಸ್ಪೆಷಲಿ ನೀಟಾಗಿ KCET ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡೋದಾದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವುದೇ ಲಿಂಕು ಸಹ ಪ್ರೊವೈಡ್ ಆಗಿಲ್ಲ. ಇದುವರೆಗೂ ಸಹ ಲಿಂಕನ್ನು ರಿಲೀಸ್ ಮಾಡಿಲ್ಲ. 28ಕ್ಕೆ ಅಡ್ಮಿಷನ್ಸ್ ಪ್ರೊಸೆಸ್ ಮುಗಿದಿದೆ. ಇವತ್ತು ಸೆಪ್ಟೆಂಬರ್ 30, ಬಟ್ ಯಾವುದೇ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿಲ್ಲ ಮತ್ತು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಸಹ ಅವೈಲಬಲ್ ಆಗಿಲ್ಲ ನೀಟ್ ವಿದ್ಯಾರ್ಥಿಗಳಿಗೆ. KCET ವಿದ್ಯಾರ್ಥಿಗಳಿಗೆ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅವೈಲಬಲ್ ಇದೆ, ಬಟ್ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ಸ್ ಪ್ರೊಸೆಸ್ ಅಂತ ಬರ್ತಾ ಇದೆ. ನಿಯರ್ಲಿ 90% ಸ್ಟೂಡೆಂಟ್ಸು ಇದೇ ಥರ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ. ಸರ್, ಯಾಕೆ ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ಸ್ ಅಂತ ತೋರಿಸ್ತಾ ಇದೆ? ಯು ಆರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೋಸೆಸ್, ಯು ಆರ್ ಸ್ಟಾಪ್ಡ್ ಫ್ರಮ್ KA ಅಡ್ಮಿಷನ್ಸ್ ಪ್ರೋಸೆಸ್ ಅಂತ ಬರ್ತಾ ಇದೆ. ಏನು ಕಾರಣ? ಫಸ್ಟ್ ಆಫ್ ಆಲ್, ನೀಟ್ ವಿದ್ಯಾರ್ಥಿಗಳಿಗೆ ಇದುವರೆಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯಾವುದೇ ರೀತಿಯ ಅಪ್ಡೇಟ್ನ ಸಹ ರಿಲೀಸ್ ಮಾಡಿಲ್ಲ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಸಹ ರಿಲೀಸ್ ಮಾಡಿಲ್ಲ. ಸೀಟ್ ಮೆಟ್ರಿಕ್ ಸಹ ರಿಲೀಸ್ ಮಾಡಿಲ್ಲ. ಇನ್ನು KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅವೈಲಬಲ್ ಇದೆ, ಬಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಯು ಆರ್ ಸ್ಟಾಪ್ಡ್ ಫ್ರಮ್ KA ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಾ ಇದೆ. ಅದಕ್ಕೆ ಕಾರಣ ನೀವಂತೂ ಅಲ್ಲ, ಚಾಯ್ಸ್ 2, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳು ಎಲ್ಲರಿಗೂ ಇದೇ ರೀತಿ ಬರ್ತಾ ಇದೆ. ಸಪೋಸ್ ನಿಮಗೂ ಈ ವಿಡಿಯೋ ನೋಡ್ತಿರೋದು ಏನಾದರೂ ನೀವು ಟ್ರೈ ಮಾಡಿದರೆ ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತ ಕಾಮೆಂಟ್ಸ್ ಮಾಡಿ. ಓಕೆ, ರೈಟ್. ಇದು ಬರ್ತಿರೋದು KA ಕಡೆಯಿಂದ. KEA ಅಂದರೆ ಕರ್ನಾಟಕ ಎಕ್ಸ್ಟ್ಯಾಂಡೆಡ್ ಅಥಾರಿಟಿ. ಇವತ್ತು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗದಲ್ಲೇ ಇದ್ದರೆ ವರಿ ಮಾಡಬೇಡ್ರಪ್ಪ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಆಪ್ಷನ್ ಎಂಟ್ರಿ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಅದಕ್ಕಿಂತ ಮುಂಚೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಬೇಕು. ಸೆಕೆಂಡ್ ಎಕ್ಸ್ಟ್ಯಾಂಡೆಡ್ ರೌಂಡ್ಗೆ ಅಥವಾ ಮಾಪಪ್ ರೌಂಡ್ಗೆ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಬೇಕು. ನೀವು ಆ ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡಿಕೊಂಡು ಎಲ್ಲಿ ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಸೀಟ್ ಅವೈಲೇಬಲ್ ಇದೆ ಅಂತ ನೋಡ್ಕೋಬೇಕು. ಅದನ್ನು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಹಾಗಾಗಿ ಸೀಟ್ ಮೆಟ್ರಿಕ್ಸ್ ಬೇಕೇ ಬೇಕು. ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡೋವರೆಗೂ ವೇಟ್ ಮಾಡಿ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಮತ್ತು ಇನ್ನೂ ಒಂದು, ಸೀಟ್ ಮೆಟ್ರಿಕ್ಸನ್ನು ನೋಡ್ಕೊಳ್ಳಿ, ಒಂದು ರೆಫರೆನ್ಸ್ ಇಟ್ಕೊಳ್ಳಿ ಅಷ್ಟೇ. ಸಪೋಸ್ ನಿಮಗೆ ಕಾಲೇಜ್ ಬೇಕು ಅಂತ ಅಂದ್ಕೊಂಡಿದ್ರೆ ಅಂದ್ಕೊಳ್ಳಿ, ಅದು ಅಕಸ್ಮಾತಲ್ಲಿ ಸೀಟ್ ಅವೈಲಬಲ್ ಇಲ್ಲ ಅಂದ್ಕೊಂಡ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿ. ಯಾಕೆಂದರೆ ಕೆಲವು ವಿದ್ಯಾರ್ಥಿಗಳು ಸೀಟನ್ನೇ ಸರೆಂಡರ್ ಮಾಡ್ಕೊತಾರೆ, ಮೀನ್ಸ್ ಕ್ಯಾನ್ಸಲ್ ಮಾಡ್ಕೊತಾರೆ. ಆ ಕ್ಯಾನ್ಸಲ್ ಮಾಡಿದ ಸೀಟ್ನಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಸೀಟ್ ಇದ್ದರೆ, ಅಂದರೆ ಕೋರ್ಸ್ ಇದ್ದರೆ, ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ನಿಮಗೆ ಬೇಕಾದ ಕಾಲೇಜುಗಳನ್ನ ಆಪ್ಷನ್ ಎಂಟ್ರಿ ಮಾಡಿ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸಪೋಸ್ ಇದುವರೆಗೂ ನಮಗೆ ಸೀಟ್ ಅಲಾಟ್ ಆಗಿಲ್ಲ ಅನ್ನೋ ವಿದ್ಯಾರ್ಥಿಗಳು ಅಷ್ಟೇ ಆಪ್ಷನ್ ಎಂಟ್ರಿ ಮಾಡ್ಬೋದು. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಾವು ಕಾಲೇಜುಗಳನ್ನ ಆ್ಯಡ್ ಮಾಡ್ಬೋದಾ? ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಾವು ಕಾಲೇಜುಗಳನ್ನ ಆ್ಯಡ್ ಮಾಡ್ಬೋದಾ? ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್. ಈಗ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು, ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ನೀವು ಫಸ್ಟ್ ರೌಂಡ್ನಲ್ಲಿ, ಸೆಕೆಂಡ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ಆ ಎಲ್ಲ ಎಂಟ್ರೀಸ್ಗಳು ಇರ್ತವೆ. ಅದ್ರ ಜೊತೆಗೆ ನೀವು ಹೊಸ ಕಾಲೇಜುಗಳನ್ನ ಬೇಕಾದ್ರೆ ಆ್ಯಡ್ ಮಾಡಿ. ಸೆಕೆಂಡ್ ಎಕ್ಸ್ಟ್ಯಾಂಡೆಡ್ ರೌಂಡಲ್ಲಿ ಸೀಟ್ ಅಲಾಟ್ ಆದರೆ ಅರ್ಥ ಮಾಡ್ಕೊಳ್ಳಿ, ಅಡ್ಮಿಷನ್ ಆಗಲೇಬೇಕು. ಮಾಪಪ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗಲೇಬೇಕು. ಅದಕ್ಕೋಸ್ಕರ ನೀವು ಈ ರೌಂಡಲ್ಲಿ, ಅಂದರೆ ಮೀನ್ಸ್ ಥರ್ಡ್ ರೌಂಡಲ್ಲಿ, ನೀವು ಯಾವ ಕಾಲೇಜಿಗೆ ಸೀಟು ಸಿಕ್ಕಿದ್ರೆ ಅಡ್ಮಿಷನ್ ಆಗೇ ಆಗ್ತೀವಿ ಅನ್ನೋ ಹಾಗಿದ್ರೆ ಮಾತ್ರ ನೀವೀಗ ಎಂಟ್ರಿ ಮಾಡಿ, ಇಲ್ಲ ಅಂದರೆ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ.